ಸರ್ ಇವತ್ತು ನೀರಿರಲಿಲ್ಲ ಅಂತ ಅದನ್ನೇ ಒಂದು ನೆಪವಾಗಿರಿಸಿಕೊಂಡವರು ಅದಕ್ಕೆ ಸಂಬಂಧಪಟ್ಟ ಎಲ್ಲರನ್ನು ರಾತ್ರಿ 11:30 ಆಗಿರಬಹುದು ಎಲ್ಲರನ್ನೂ ಕರೆದು ಅದರ ಸಮಸ್ಯೆಯ ಮೂಲ ಏನು ಅಂತ ತಿಳ್ಕೊಂಡು ಆ ಸಮಸ್ಯೆ ಅದಕ್ಕೆ ಪರಿಹಾರವನ್ನು ಆ ಜಾಗದಲ್ಲಿ ಆನ್ ದಿ ಸ್ಪಾಟ್ ಅಂತ ಹೇಳ್ತೇವೆ ನಾವು, ಆನ್ ದಿ ಸ್ಪಾಟ್ ಮಾಡಿಕೊಟ್ಟಿದ್ದಾರೆ. ಇದನ್ನು ನಾವು ಕಣ್ಣಾರೆ ನೋಡಿದ್ವಿ. ಅಂದ್ರೆ ವಿದ್ಯಾರ್ಥಿಗಳ ಬಗ್ಗೆ ಅವರು ಎಷ್ಟು ಎಚ್ಚರಿಕೆಯಿಂದ ಈ ಸಂಸ್ಥೆಯನ್ನು ನಿಭಾಯಿಸುತ್ತಾರೆ ಎನ್ನುವುದನ್ನು ಅವರನ್ನು ಹತ್ತಿರದಿಂದ ಬಲ್ಲವರಿಗೆ ಚೆನ್ನಾಗಿ ಗೊತ್ತು, ಅಥವಾ ಅವರ ಸಂಪರ್ಕ ಬಂದವರಿಗೆ ಅದನ್ನು ತಿಳಿದುಕೊಳ್ಳಲಿಕ್ಕೆ ಹೆಚ್ಚು ಹೊತ್ತು ಬೇಡ. ಇಷ್ಟು ಕಾಳಜಿಯಿಂದ ಒಂದು ಶಿಕ್ಷಣ ಸಂಸ್ಥೆಯನ್ನು ಅವರು ನಡೆಸ್ತಾ ಇದ್ದಾರೆ. ಇಷ್ಟು ಕೂಡ ಗೌರವಾನ್ವಿತವಾದಂತಹ ಜೀವನವನ್ನು ಉಳಿದವರೆಲ್ಲ ಯಾವುದೇ ಕಿರಿಕಿರಿ ಇಲ್ಲದೆ ಅನುಭವಿಸುವುದಕ್ಕೆ ಸಾಧ್ಯವಾದದ್ದು ಹೇಗೆ ಅಂತ ಹೇಳಿದ್ರೆ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಆ ಒಂದು ಶಿಸ್ತಿನಿಂದ, ಆ ಶಿಸ್ತನ್ನು ತನಗೆ ತಾನೇ ಹಾಕಿಕೊಂಡು ತನ್ನ ಆ ಸಂಸ್ಥೆಯ ಉಳಿದವರಿಗೂ ಅವರು ನೀಡಿದ್ದಾರೆ. ಇನ್ನೊಂದು ಜಾತಿಯ ವಿಷಯದಲ್ಲಿ ಪ್ರಧಾನವಾಗಿ ಆಗಾಗ ಪ್ರಸ್ತಾವನೆಗೆ ಬಂತು. ಹೆಚ್ಚಿನವರಿಗೆ ಪ್ರವೀಣ್ ಪೂಜಾರಿ ಎನ್ನುವ ವಿಷಯವೇ ಗೊತ್ತಿರಲಿಲ್ಲ. ಆ ಪ್ರತಿಭಟನೆಯಲ್ಲಿ ಮುಂಚೂಣಿಯಲ್ಲಿದ್ದವರು ಅದು ಪ್ರವೀಣ್ ಪೂಜಾರಿ ಅಂತ ಹೇಳಿ ಆದ ಕೂಡ ಕೆಲವರು ಸ್ವಲ್ಪ ಹಿಂದೆ ಜಾರಿದ್ರು. ಮತ್ತೆ ಅಂದ್ರೆ ಎಲ್ಲಿ ಹೊಡಿಲಿಕ್ಕೆ ಸಿಗ್ತದೆ ಅಂತ ಹೇಳಿ, ಬಾವಿಗೆ ಹುಲಿ ಬಿದ್ದರೆ ಆ ಹುಲಿಗೆ ನಾನು ಸ್ವಲ್ಪ ಕಲ್ಲು ಹೊಡಿದ್ದೇನೆ ಅಂತ ಹೇಳಿ ಕಲ್ಲು ಹೊಡೆದಾರೆ. ಕಾರಣ ಏನು ಅಂತ ಕೇಳಿದ್ರೆ ಹೆಚ್ಚಿನವರಿಗೆ ಕಾರಣವೇ ಗೊತ್ತಿಲ್ಲ. ನಾವು ಯಾಕಾಗಿ ಈ ಪ್ರಕರಣವನ್ನು ಸುಮ್ಮನೆ ಆಳ್ವರ ಮೇಲೆ ಆಳ್ವರ ಸ್ವಯಂ ಘೋಷಿತ ಸಂಸ್ಥೆಯ ಮುಖ್ಯಸ್ಥರು ಇಷ್ಟರ ತನಕ ಅವರು ಮೂಡುಬಿದಿರೆಗೆ ಬಂದಿರಲಿಕ್ಕಿಲ್ಲ. ಆಳ್ವರ ಸಂಸ್ಥೆಯ ಪರಿಚಯ ಇರಲಿಕ್ಕಿಲ್ಲ, ಅವರ ಚಟುವಟಿಕೆಗಳ ಪರಿಚಯ ಅವರಿಗಿಲ್ಲ. ಆದರೂ ಕೂಡ ಮನೆಯಲ್ಲಿ ಕೂತ್ಕೊಂಡು ಮೊಬೈಲ್ ಯೂಸ್ ಮಾಡಿಕೊಂಡು ಅಪಪ್ರಚಾರ ನಡೆಸುವಂತಹ ಒಂದು ದೊಡ್ಡ ವರ್ಗವನ್ನು ನಾವು ಕಾಣ್ತೇವೆ. ಇದನ್ನು ವಿರೋಧಿಸುವ ಕೆಲಸ ಆಗಬೇಕು. ದುರ್ಜನರು ಪ್ರಬಲರಾಗುವುದು ಸಜ್ಜನರು ಮೌನಿಗಳಾದಾಗ. ಬಹುಶಃ ನಾವೆಲ್ಲ ಇಲ್ಲಿ ಸೇರಿದವರೆಲ್ಲ ಸಜ್ಜನರೇ, ಆದ್ರೆ ಕೆಲವು ದಿವಸದಿಂದ ನಾವು ಮೌನವಾಗಿದ್ದೇವೆ. ಆದ್ರೆ ಆ ಮೌನವನ್ನು ದೌರ್ಬಲ್ಯ ಅಂತ ತಿಳ್ಕೊಂಡ್ರೆ ಅದು ನಮಗೂ ಕಷ್ಟ. ಈಗ ಆಳ್ವರ ವಿಚಾರದಲ್ಲಿ ಆದದ್ದಷ್ಟೇ. ಮೋಹನ್ ಆಳ್ವರ ವ್ಯಕ್ತಿತ್ವ ಏನು ಅಂತ ಅದನ್ನು ಯಾರಿಗೂ ಹೇಳಬೇಕಾಗಿಲ್ಲ. ಅವರೇ ಹೇಳಿದ ಹಾಗೆ ನನ್ನ ಜೀವನ ತೆರೆದ ಪುಸ್ತಕ ಇದ್ದ ಹಾಗೆ ಸಲ್ಲಿಸುತ್ತಾ ನಮ್ಮೆಲ್ಲರ ಪರವಾಗಿ ಇವತ್ತು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ನಮ್ಮ ಕ್ಷೇತ್ರದ ಶಾಸಕರು ಮಾಜಿ ಸಚಿವರಾದಂತಹ ಶ್ರೀ ಕೆ ಅಭಯಚಂದ್ರ ಜೈನ್ ರವರು. ತಮ್ಮೆಲ್ಲರ ಪರವಾಗಿ ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಅವರಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತೇವೆ. ನಮಗೆ ತಿಳಿದಿಲ್ಲ, ಆದರೂ ಕೂಡ ಮೋಹನ್ ಕೂಡ ಹೇಳಿದ್ದಾರೆ, ನಾವು ಕೂಡ ಹೇಳೋದು ಇಷ್ಟೇ, ಆದಷ್ಟು ಬೇಗನೆ ಪೊಲೀಸ್ ಈಗ ಎನ್ಕ್ವೈರಿ ಆಗ್ತಾ ಇದೆ. ಆ ಪೊಲೀಸ್ ಎನ್ಕ್ವೈರಿಯಲ್ಲಿ ಯಾರು ತಪ್ಪಿತಸ್ಥರಿದ್ದಾರ ಅವರ ಮೇಲೆ ಖಂಡಿತ ಶಿಕ್ಷೆ ಆಗಲೇಬೇಕು ಅಂತ ಹೇಳೋದು ಈ ಸಭೆ ಒತ್ತಾಯಪೂರ್ವಕ ಒತ್ತಾಯಿಸ್ತದೆ ಅಂತ ಹೇಳೋದು ಈ ಸಭೆಯಲ್ಲಿ ಹೇಳಿಕೊಂಡು ಡಾಕ್ಟರ್ ಮೋಹನ್ ಅವರಿಗೆ ಆಗಿರುವಂತ ಆ ತೇಜವಾದಿ ಏನಿದೆ ಅದು ಎಲ್ಲ ಸರಿಯಾಗಬೇಕಂತ ಹೇಳುವಂತ ದೃಷ್ಟಿಯಿಂದ ಇವತ್ತು ಎಲ್ಲ ಕಡೆಯಿಂದ ತೇಜವಾದಿ ಮಾಡುವವರಿಗೆ ಗೊತ್ತಾಗಬೇಕು, ಮೂಡಬಿದ್ದಲ್ಲಿ ಇಷ್ಟು ಜನ ಅವರು ಹಿಂದೆ ಇದ್ದಾರೆ ಅಂತ ಹೇಳೋದಕ್ಕೋಸ್ಕರ ಈ ಸಭೆಯನ್ನು ಕರೆದಿದೆ. ಇದರ ಮುಂಚೆ ಕರಿಬೇಕಾಗಿತ್ತು, ಆದರೆ ದುಃಖ ಸಂದರ್ಭದಲ್ಲಿ ಬೇಡ ಅಂತ ಹೇಳ್ಕೊಂಡು ಸ್ವಲ್ಪ ಹಿಂದೆ ನಾವು ಮಾಡಿದ್ದೇವೆ. ಅದರ ಒಟ್ಟಿಗೆ ಈ ರಿಪೋರ್ಟ್ ಕೂಡ ಪೊಲೀಸ್ ರಿಪೋರ್ಟ್ ಅವರ ಆತ್ಮಹತ್ಯೆ ರಿಪೋರ್ಟ್ ಕೂಡ ಬರಲಿಲ್ಲ. ಆ ದೃಷ್ಟಿಯಿಂದ ಸ್ವಲ್ಪ ಹಿಂದೆ ಹಾಕಿದ್ದು, ಇನ್ನೂ ಬಾಗಿ ಬೇಡ ಅಂತ ಹೇಳುವಂತ ದೃಷ್ಟಿಯಿಂದ ಈ ಸಭೆಯನ್ನು ಇವತ್ತು ಕರೆದಿದ್ದೇವೆ. ನೀವೆಲ್ಲ ಕೂಡ ಭಾಗವಹಿಸ್ತೀರಿ. ನಾಲ್ಕು 12ನೇ ತಾರೀಕಿಗೆ ಶನಿವಾರ ಮಧ್ಯಾಹ್ನ 2:30 ಗಂಟೆಗೆ ನಮ್ಮ ಪದ್ಮಾವತಿ ಕಲ್ಯಾಣ ಮಂಡಪದಲ್ಲಿ ಸುಮಾರು 5,000 ಜನಕ್ಕೂ ಹೆಚ್ಚು ನಾವು ಸೇರಿಕೊಂಡು ಅವರಿಗೆ ಸಂಪೂರ್ಣ ಬೆಂಬಲ ನಮ್ಮಿಂದ ಇದೆ ಅಂತ ಹೇಳುವಂತಹ ವಿಷಯದಲ್ಲಿ ನಾವೆಲ್ಲ ಸೇರ್ಬೇಕಂತ ಹೇಳುವಂಥ ವಿಷಯವನ್ನು ಈ ಸಲ ಹೇಳಿಕೊಂಡು ನಮ್ಮ ಮೂಡುಬಿದಿರೆಗೆ ಸಂಬಂಧಪಟ್ಟ 30 ವಿಲೇಜ್ಗಳಿವೆ. ಅದರಲ್ಲಿ ಮೂಲ್ಕಿಯವರನ್ನು ಕರೀತೇವೆ. ಉಡುಪಿ, ಮಂಚಕಲ್ಲು, ಬಾಳೆಮಣ್ಣೆ ಮತ್ತು ಮಂಗಳೂರು, ಪುತ್ತೂರು, ಸುಳ್ಯ, ಕುಂದಾಪುರ ಎಲ್ಲ ಕಡೆಯಿಂದ ಕೂಡ ಸ್ವಲ್ಪ ಜನ ಬರ್ಬೇಕಂತ ಹೇಳುವಂತಹ ಒಂದು ಅಭಿಪ್ರಾಯ ನಾನು ಮಾಡಿಕೊಟ್ಟಿದ್ದೇನೆ. ಅವರಿಗೆಲ್ಲ ತಿಳಿಸಿರೋದ್ರಿಂದಾಗಲೇ ಎದ್ದು ಕೂಡ ನಾವು 12ನೇ ತಾರೀಕು ನಾವೆಲ್ಲ ಸೇರ್ತೇವೆ ಅಂತ ಹೇಳಿದ್ದಾರೆ. ಆದರೆ ನೀವು ಮತ್ತೆ ಮೂಡುಬಿದಿರೆಯವರು ಆದಷ್ಟು ಹೆಚ್ಚಿನ ಜನಸಂಖ್ಯೆ ಹೆಚ್ಚಾಗಬೇಕು. ಎಲ್ಲ ವಿಲೇಜ್ ಅಲ್ಲಿ ಕೆಲವೊಬ್ಬರು ಬಂದು ನಾನು ಕಂಡಿದ್ದೇನೆ. ಪರೀಕ್ಷೆಯನ್ನು ಯಾರು ಮಾಡಲಿಲ್ಲ, ಏನಾಗಿದೆ ಆ ವಿಷಯವನ್ನು ಬಿಟ್ಟು ಮೋಹನ್ ಅವರನ್ನು ಕೇಂದ್ರ ಬಿಂದುವಾಗಿ ಹಿಡಿದುಕೊಂಡು ಅವರನ್ನು
ತೇಜೋವಧೆ ಮಾಡುವಂತ ಕೆಲಸ ನಡೆದಿದೆ. ಇದು ತುಂಬಾ ಬೇಸರದ ವಿಷಯ. ಯಾವಾಗಲೂ ಯಾರಿಗೂ ನೋವಾದ್ರೆ ನಮಗೆ ನೆನಪಿರ್ಬೋದು, ಒಂದು ವರ್ಷ ಹಿಂದೆ ಒಂದು ಮೂಡುಬಿದಿರೆಯಲ್ಲಿ ಎರವೊಂದು ಅನಾಹುತ ಆದ ಸಂದರ್ಭದಲ್ಲಿ ಮೋಹನವರೇ ಒಂದು ನೇತೃತ್ವ ವಹಿಸಿ ಆ ಘಟನೆ ಗೋಮುಖಕ್ಕೆ ತಿರುಗದೆ ರೋಟರಿ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಎಲ್ಲರಿಗೂ ಒಂದು ಸಮಾಧಾನ ಮಾಡುವಂತಹ ಕೆಲಸ ಮಾಡಿದಂತ ಮೋಹನವರು ಇವತ್ತು ಈಗಲೇ ಶ್ರೀಪತಿ ಬಳ್ಳಿ ಹೇಳಿದಾಗೆ ನಕ್ಕಂತ ತನ್ನ ಕಣ್ಣೀರನ್ನು ಸುರಿಸುವಾಗ ನಮಗೂ ಕೂಡ ಕಣ್ಣೀರು ಬರ್ತಾ ಇದೆ. ಅವರ ಹೃದಯ ವೈಶಾಲ್ಯ ಬಗ್ಗೆ ನಾನು ಎಷ್ಟು ಹೇಳಿದ್ರು ಅದು ಕಡಿಮೆ. ಈಗ ನಮ್ಮ ಜವಾಬ್ದಾರಿ ಇಷ್ಟೇ. ನಮ್ಗೆ ಘಟ ನಡೆದು ಗೊತ್ತಿದೆ, ಮೂಡುಬಿದಿರೆಯವರು ತುಂಬಾ ಒಳ್ಳೆಯವರು. ನಾನು ಮೂಡುಬಿದಿರೆ ಹುಟ್ಟಿ ಬೆಳೆದವ. ಮೂಡುಬಿದಿರೆಯ ಬಗ್ಗೆ ನನಗೆ ತುಂಬಾ ಗೌರವ ಇದೆ. ನಾನು ಇಲ್ಲಿ ಹುಟ್ಟಿ ಬೆಳೆದಕ್ಕೆ ತುಂಬಾ ಹೆಮ್ಮೆ ಪಡ್ತೇನೆ. ಇಲ್ಲಿಯ ಜನರು ಎಷ್ಟು ಶಾಂತಿ ಪ್ರಿಯರು, ಎಷ್ಟು ಒಳ್ಳೆಯವರು ಅಂತ ಹೇಳಲಿಕ್ಕೆ ಸಣ್ಣ ಒಂದು ಉದಾಹರಣೆ ಸಾಕು. ಹೃದಯವಂತಿ ನಾವು ಬಂಟ್ವಾಳ ಅಥವಾ ಉಳ್ಳಾಲ ಅಥವಾ ಸೂರತ್ಕಲ್ ಎಲ್ಲಿ ನೋಡ್ಬೋದು, ಒಂದು ಗಲಭೆ ಮರು ದಿವಸ ಒಂದು ತಿಂಗಳವರೆಗೆ ಕಲವು ಸೇರ್ತಾ ಇರುವುದು, ಅರೆಸ್ಟ್ ಮಾಡ್ತಾ ಇರುವುದು, ಸೆಕ್ಷನ್ ಜಾರಿ, ಕರ್ಫ್ಯೂ ಆಗುವುದು, ಬೆಕ್ಕು ಕೊಡುವುದು ಇಂತ ನಡೀತಾ ಇರ್ತದೆ. ಆದ್ರೆ ಮೂಡುಬಿದಿರೆಯಲ್ಲಿ ಇಂತ ಇದು ನಡೀಲಿಕ್ಕೆ ನಡೀಲಿಲ್ಲ ಹೇಳಿದ್ರೆ ಮೂಡುಬಿದಿರೆಯವರ ಹೃದಯವಂತಿಗೆ ಅದರೊಟ್ಟಿಗೆ ಡಾಕ್ಟರ್ ಮೋಹನ್ ಅವರ ಒಂದು ದೊಡ್ಡ ಪಾತ್ರ ಇದೆ. ಇವತ್ತು ಮೂಡುಬಿದಿರೆಯಲ್ಲಿ ಇಷ್ಟು ಜನಸಂಖ್ಯೆ, ಇಷ್ಟು ದೊಡ್ಡದ ಡೆವಲಪ್ಮೆಂಟ್ ಆಗ್ಲಿಕ್ಕೆ, ಮೂಡುಬಿದಿರೆ ಇಡೀ ದೇಶದಲ್ಲಿ ಗುರುತಿಸಲಿಕ್ಕೆ ಕಾರಣ ಡಾಕ್ಟರ್ ಮೋಹನ್ ಅವರು. ದಯವಿಟ್ಟು ನಾವೆಲ್ಲರೂ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ನೋವಾಗುವಾಗ ನಾವು ಹೇಗೆ ಅವರ ಬಗ್ಗೆ ಗಟ್ಟಿ ನಿಲ್ತೇವೆಯೋ ಅದೇ ರೀತಿ ಡಾಕ್ಟರ್ ಮೋಹನ್ ಅವರ ಬಗ್ಗೆ ಜಾತಿ ಮತ ಭೇದವಿಲ್ಲದೆ ನಾವೆಲ್ಲರೂ ಒಗ್ಗಟ್ಟಾಗಿ ನಾವೆಲ್ಲರೂ ಅವರ ಹಿಂದೆ ಇದ್ದೇವೆ. ಅವರಿಗೆ ಯಾರು ಇಲ್ಲದೆ ಹೀಗೆಲ್ಲ ಆಗಿದೆ ಅಂತ ಯಾರು ಎಣಿಸೋದು ಬೇಡ. ಅವರ ಹಿಂದೆ ಯಾರು ಸಪೋರ್ಟ್